ಸೊ ಆಮೇಲೆ ಅವ್ರಿಗೆ ಫಿಲ್ಮ್ಗೆ ಬಂದ್ರಲ್ಲ, ಸೊ ಅವ್ರಿಗೊಂದು ಸ್ವಲ್ಪ ಮಾಡರ್ನ್ ಹೆಸರು ಬೇಕಿತ್ತಂತೆ. ದೇ ನೇಮ್ಡ್ ರೀಟಾ ಅಂಚನ್ ಫಾರ್ ಗೆಟಿಂಗ್ ಅ ಎಂಟ್ರಿ ಇನ್ ಟು FTI ಪೂನಾ. ಸೊ ಅವ್ರು ಜೀಪ್ ಕೂಡ ಡ್ರೈವ್ ಮಾಡ್ತಾ ಇದ್ರು, ಜಿಪ್ಸಿ, ಜೀಪು, ಟ್ರಕ್, ಎನಿಥಿಂಗ್ ಯು ಗಿವ್ ಶೀಸ್ ಟು ಡ್ರೈವ್, ಅಷ್ಟಿದ್ರು ಅವರು. ಸೊ ನನ್ನ ಡ್ಯಾಡಿ ಕಾಯ್ತಾನೆ ಇದ್ದಿಲ್ಲ ಅವರು. ಸೊ ದೇ ವಾಂಟೆಡ್ ಆಟೋಗ್ರಾಫ್ ಆಫ್ ಹರ್ಸ್ ಆರ್ ಫೋಟೋ ವಿತ್ ಹರ್, ಆ ಥರ ಎಲ್ಲ ಐ ಗಾಟ್ ಟು ನೋ ಓಕೆ ಶಿ ಈಸ್ ಆಕ್ಚುಲಿ ಸಂಬಡಿ ರಿಯಲಿ ವೆಲ್ ನೋನ್ ಅಂತ ಐ ಗಾಟ್ ಟು ನೋ. ವೆಲ್ ನೋನ್ ಆಗಿದ್ದವರು ಅನ್ನೋನ್ ಆಗಿ ಬದುಕಿದ್ದಾರೆ. ಯಾರಿಗೂ ಶಿಡಿಂಟ್ ಟೆಲ್. ಎಲ್ಲಿ ಹೋದ್ರೂ ಅಷ್ಟೇ, ಯಾವತ್ತು ನಾನು ಆಕ್ಟ್ರೆಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಿಲ್ಲ. ಸಿ ಆಸ್ ಅ ಆಡಿಯನ್ಸ್ ನೋಡಿದಾಗ ಐ ಫೆಲ್ಟ್ ಲೈಕ್ ಶಿ ಸೋ ಗಾರ್ಜಿಯಸ್. ಯಾಕಪ್ಪ ಇವ್ರು ಮೂವಿ ಬಿಟ್ರು ಅಂತ ನನಗೆ ಫಸ್ಟ್ ಥಿಂಗ್ ಇಸ್ ದಟ್ ಓನ್ಲಿ ನಂಗೆ ಬಂದಿದ್ದು, ಬಿಕಾಸ್ ಶಿ ಸೋ ಟ್ಯಾಲೆಂಟೆಡ್ ಅಂತ ಅನಿಸ್ತು. ಆಸ್ ಐ ಮೀನ್ ಅವ್ರಿಗೆ ಕನ್ನಡ ಬರ್ತಾ ಇದ್ದಿಲ್ಲ, ಆದ್ರೂ ಅವ್ರ ಲಿಪ್ ಸಿಂಕಿಂಗ್ ವಾಸ್ ಸೋ ಗುಡ್. ಬಟ್ ಆಸ್ ಅ ಡಾಟರ್ ಐ ನ್ಯೂ ವೈ ಶಿ ಲೆಫ್ಟ್. ನನ್ನ ಫ್ಯಾಮಿಲಿಲಿ ಐ ಕಾಂಟ್ ಇಮ್ಯಾಜಿನ್ ಮಮ್ಮಿ ನಾಟ್ ಬೀಯಿಂಗ್ ದೇರ್. ಐ ಮೀನ್ ಟಿಲ್ ಟುಡೇ ಐ ಹ್ಯಾವ್ ನೆವರ್ ಗಾನ್ ಹೋಮ್ ವೇರ್ ಮಮ್ಮಿ ಈಸ್ ನಾಟ್ ದೇರ್. ಸುಕೃತ ಅಂಚನ್ ಅವರು ರೀಟಾ ಅಂಚನ್ ಆಗಿದ್ದು ಹೇಗೆ? ಸುಕೃತಾ ಅಂಚನ್ ಅಂದ್ರೆ ಬೇಸಿಕ್ಲಿ ಅವ್ರ ಮಮ್ಮಿ ಡ್ಯಾಡಿ ಕೊಟ್ಟಿದ್ರು. ಹಾ, ಸೊ ಆಮೇಲೆ ಅವ್ರಿಗೆ ಫಿಲ್ಮ್ಗೆ ಬಂದ್ರಲ್ಲ, ಸೊ ಅವ್ರಿಗೊಂದು ಸ್ವಲ್ಪ ಮಾಡರ್ನ್ ಹೆಸರು ಬೇಕಿತ್ತಂತೆ. ಇದೊಂದು ಸ್ವಲ್ಪ ಹಳೆ ಕಾಲ ಹೆಸರು ತರ ಬರುತ್ತೆ ಅಂತ ದೇ ಟೋಲ್ಡ್. ಸೊ ಆವಾಗ ದೇ ನೇಮ್ಡ್ ರೀಟಾ ಅಂಚನ್ ಅಂತ. ಅಲ್ಲಿ ಶಮ್ಮಿ ಕಪೂರ್ ಅವರು, FC ಮೇರಾ ಅವರು ಇದ್ ಮಾಡಿದ್ರಲ್ಲ ಫಾರ್ FTI ಪೂನಾ, ಅಲ್ಲಿ ದೇ ಗೇವ್ ದ ನೇಮ್ ರೀಟಾ ಅಂಚನ್. ಪೂನಾದಲ್ಲಿ ವೆನ್ ಶಿ ಗಾಟ್ ಅ ಸ್ಕಾಲರ್ಶಿಪ್. ಸೊ ಅಲ್ಲಿ ಟ್ಯಾಲೆಂಟ್ ಶೋ ಒಂದಿತ್ತಂತೆ, ಅಲ್ಲಿ ಅವರು ಸಿಲೆಕ್ಟ್ ಆದ್ರಂತೆ ಮಮ್ಮಿ ಸ್ಕಾಲರ್ಶಿಪ್ ಅಲ್ಲಿ. ದೇ ನೇಮ್ಡ್ ರೀಟಾ ಅಂಚನ್ ಫಾರ್ ಗೆಟಿಂಗ್ ಅ ಎಂಟ್ರಿ ಇನ್ ಟು FTI ಪೂನಾ. ಆ ತರ ಶಿ ಬಿಕೇಮ್ ರೀಟಾ ಅಂಚನ್. ಶಿ ವಾಸ್ ರೀನೇಮ್ಡ್ ಬೈ ಶಮ್ಮಿ ಕಪೂರ್ ಅಂಡ್ FC ಮೇರಾ. ದಟ್ ಇಸ್ ಹೌ ಇಟ್ ವಾಸ್. ಅಪ್ಪ ರೀಟು ಅಂತಾನೆ ಕರೀತಾರೆ. ರೀಟು ಅಂತಾನೆ ಕರೀತಾ ಇದ್ದಿದ್ದು ಅವ್ರನ್ನ. ರಾಧು ಅಂತ. RR ಆಕ್ಚುಲಿ ಎಲ್ಲ ಕಡೆ RR ಅಂತ ಬರೀತಾ ಇದ್ರು. ಅವ್ರ ಲವ್ ಲೆಟರ್ಸ್ ಎಲ್ಲ ಇತ್ತು. ಮಮ್ಮಿ ಇನ್ನ ಒಂದು ಲವ್ ಲೆಟರ್ ಇಟ್ಕೊಂಡಿದ್ರು. ಸೊ ಅಲ್ಲೆಲ್ಲ RR ಆ ಥರನೇ ಇರ್ತಾ ಇತ್ತು ಅವ್ರಿಗೆಲ್ಲ. ಸೊ ಆ ಥರ ಇತ್ತು ಅವ್ರದ್ದು. ಆಮೇಲೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಯಾರು ಅಪ್ಪ ಸ್ಟ್ರಿಕ್ಟ್ ಆಗಿದ್ರ, ಅಮ್ಮ ಸ್ಟ್ರಿಕ್ಟ್ ಆಗಿದ್ರ, ಹೇಗಿತ್ತು ಅದು? ಅಂದ್ರೆ ಇವಾಗಲೇ ಹೇಳಿದ್ರೆ ತುಂಬಾ ಸಂಸ್ಕಾರದಿಂದ ಬೆಳೆಸಿದ್ರು, ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಮಾಡೋದು ಅಂತ. ದಟ್ ಇಸ್ ವೆರಿ ನೈಸ್. ಬಟ್ ನೀವು ಅಪ್ಪನ ಮಗಳಾಗಿದ್ರ, ಅಮ್ಮನ ಮಗಳಾಗಿದ್ರ ನೀವು? ಆಕ್ಚುಲಿ ಹೇಳ್ಬೇಕಂದ್ರೆ ಐ ವಾಸ್ ವೆರಿ ಕ್ಲೋಸ್ ಟು ಡ್ಯಾಡಿ. ಸೊ ಅಂದ್ರೆ ನಮ್ ಪಕ್ಕದಲ್ಲೇ ಕೂತ್ಕೊಳೋದು, ಏನ್ ಕಾಫಿ ಹೋಗ್ಬೇಕಂದ್ರೆ ನಮ್ ಜೊತೆಲಿ ಹೋಗೋದು, ಯಾವಾಗ್ಲೂ ತೊಡೆ ಮೇಲೆ ಕೂರ್ಸ್ಕೊಂತಾ ಇದ್ರು. ಎಲ್ಲೋದ್ರೂ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಬಿಸ್ನೆಸ್ಗೆ ಹೋದ್ರೂ ನಾನು ಕರ್ಕೊಂಡು ಹೋಗ್ತಾ ಇದ್ರು. ಆ ತರ ಇತ್ತು ನಮ್ ಬಾಂಡಿಂಗು. ಬಟ್ ದೆನ್ ಮಮ್ಮಿ ಆಲ್ಸೋ ವಾಸ್ ಆಲ್ವೇಸ್ ದೇ ಟು ಫೀಲ್ ಜೆಲಸ್ ಆಫ್ ಈಚ್ ಅದರ್. ನನ್ನ ಮಗಳು ಇವ್ರ ಜೊತೆ ಕ್ಲೋಸ್ ಆದ್ರು, ಆ ತರ. ಸೊ ಇವನ್ ಶಿ ಯೂಸ್ ಟು possessiveness. So mummy was like no, she used to try to be close to me. So ಆ ತರ they used to always have that thing. But ಜಾಸ್ತಿ I was always with daddy when I was growing up. So ನಾನು ಒಂದು ಸ್ವಲ್ಪ ಟಾಂಬಾಯ್ ತರನೇ ಗ್ರೋ ಆದೆ. But then mummy was always a part of everything. ಅಂದ್ರೆ ಹೋಮ್ ವರ್ಕ್ ಬರ್ಲಿ, ಸ್ಕೂಲ್ ಬರ್ಲಿ, ಮಮ್ಮಿ ವಾಸ್ ದೇರ್. ಬೇರೆ ಎಲ್ಲ ಆಟ ಆಡು, ಏನಾದ್ರು ಸುಮ್ಮನೆ ತಿರುಗಾಡು, ಡ್ಯಾಡಿ ವಾಸ್ ದೇರ್. ಸೊ ನಾನು ಎರಡನ್ನೂ ಐ ಯೂಸ್ ಟು ಮೇಕ್ ಯೂಸ್ ಆಫ್ ಬೋತ್ ಆಸ್ ಅ ಚೈಲ್ಡ್ ಅಂತ ಹೇಳ್ಬೋದು. ಓಕೆ, ನೀವು ಓದಿದ್ದಿಲ್ಲ ಎಲ್ಲಿ ಹುಟ್ಟಿದ್ದು ನೀವೆಲ್ಲಿ? ನಾನು ಆಕ್ಚುಲಿ ಬಾಂಬೆಲಿ ಹುಟ್ಟೆ, ಬಿಕಾಸ್ ಮಮ್ಮಿ ಮನೆ ಅಲ್ವಲ್ಲ. ಸೊ ಪ್ರೆಗ್ನೆನ್ಸಿಗೆ ಅಲ್ಲಿ ಇಬ್ರು ಅಲ್ಲೇ ಹುಟ್ಟಿದ್ವಿ. ಅಂಡ್ ಅವರ್ ಸ್ಕೂಲಿಂಗ್ ಎವ್ರಿಥಿಂಗ್ ಇಸ್ ಇನ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರಲ್ಲೇ ಓದ್ಕೊಂಡ್ವಿ ನಾವೆಲ್ಲ. ಯಾವ ಸ್ಕೂಲ್? ನಂದು ಕುಮಾರನ್ಸ್ ಬಂತು. ನಮ್ ಇಬ್ರದ್ದು ಕುಮಾರನ್ಸೆ. ಅದು ಹೆಂಗಿತ್ತು ಅಂದ್ರೆ ಅವನೆಲ್ಲ ಹೋಗ್ತಾನೋ ನನ್ನೂ ಅಲ್ಲೇ ಆಗ್ತಾ ಇದ್ರು. ಸೊ ಅವ್ನ್ ಕುಮಾರನ್ಸ್ ಅಂದ್ರೆ ನಾನು ಕುಮಾರನ್ಸು. PUC ಜೈನ್ ಕಾಲೇಜ್ ಹೋದ, ನನ್ನನ್ನು ಜೈನ್ ಕಾಲೇಜ್ ಹಾಕಿದ್ರು. ಆ ತರ ಇತ್ತು ನಮ್ದು. ಸೊ ಹಂಗೆ ಹೆಸರು ಕೂಡ ಅಂತಾನೆ ಇಟ್ಟಿದ್ದಾರೆ. ಐಶ್ವರ್ಯ ಅಂತ. ಸೊ ದೇ ಹ್ಯಾಡ್ ದಟ್ ಥಿಂಗ್ ಆಫ್ ಬೋತ್ ಶುಡ್ ಬಿ ಟುಗೆದರ್. ಆ ತರ ಒಂದು ಶಿ ಹ್ಯಾಡ್ ದಟ್ ಇದು ವಿಷನ್ ಇತ್ತು ಅವ್ರಿಗೆ. ಅಂಡ್ ಇನ್ನು ಚೈಲ್ಡ್ಹುಡ್ ಬಗ್ಗೆ ಹೇಳೋದಂದ್ರೆ, ಅಂದ್ರೆ ಇವಾಗ ನಿಮ್ಗೆ ಟೈಮ್ ಸಿಕ್ಕಿದಾಗ ಅಥವಾ ಅಪ್ಪ ಅಮ್ಮಂಗೆ ಅವ್ರ ಕೆಲಸದ ಮಧ್ಯದಲ್ಲಿ ಬ್ರೇಕ್ ಸಿಕ್ಕಿದಾಗ ಎಲ್ಲರೂ ಆಚೆ ಕರ್ಕೊಂಡು ಹೋಗ್ತಾ ಇದ್ದು, ವೆಕೇಶನ್ಗೆ ಹೋಗ್ತಾ ಇದ್ದಿದ್ದು, ಸಿನಿಮಾಗಳಿಗೆ ಹೋಗ್ತಾ ಇದ್ದು, ಹೋಟೆಲ್ಗೆ ಹೋಗ್ತಾ ಇದ್ದು, ಏನೋ ಆ ಮೆಮೊರೀಸ್ ಹೇಳೋದಾದ್ರೆ? ಸೊ ಆಕ್ಚುಲಿ ಸ್ಪೀಕಿಂಗ್ ಮಮ್ಮಿ ಆಲ್ಸೋ ಟು ಡ್ರೈವ್. ಸೊ ಅವ್ರ ಜೀಪ್ ಕೂಡ ಡ್ರೈವ್ ಮಾಡ್ತಾ ಇದ್ರು. ಜಿಪ್ಸಿ, ಜೀಪು, ಟ್ರಕ್, ಎನಿಥಿಂಗ್ ಯು ಗಿವ್ ಶೀಸ್ ಟು ಡ್ರೈವ್, ಅಷ್ಟಿದ್ರು ಅವರು. ಸೊ ನನ್ನ ಡ್ಯಾಡಿ ಕಾಯ್ತಾನೆ ಇದ್ದಿಲ್ಲ ಅವರು. ನಾವಿಬ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಹೋಗೋದು, ಐಸ್ ಕ್ರೀಮ್ ತಿನ್ನೋದು. ಮತ್ತೆ ಅವ್ರಿಗೆ ಫುಡೀಸ್, ಇಬ್ರು ಫುಡೀಸು. ಸೊ ಯಾವಾಗ ನೋಡಿದ್ರು ಹೋಟೆಲ್ಗೆ ಹೋಗು, ಕಾಫಿ ಟ್ರೈ ಮಾಡು, ಸ್ವೀಟ್ಸ್ ತಿನ್ನು, ಐಸ್ ಕ್ರೀಮ್ ತಿನ್ನು, ಗಲ್ಲಿಲೆಲ್ಲೋ ನಿಂತ್ಕೊಂಡು ಇಬ್ರು ತಿನ್ನೋದು. ಇದಿತ್ತು ಅವಾಗ, ಐ ಫರ್ಗಾಟ್ ದ ನೇಮ್ ಆಫ್ ಇಟ್, ಸ್ವೀಟ್ ಚಾರಿಯಟ್. ಸ್ವೀಟ್ ಚಾರಿಯಟ್ ಅಲ್ಲಿ ಒಂದು ಟ್ರಫಲ್ ಪುಡಿಂಗ್ ಅಂತ ಬರ್ತಾ ಇತ್ತು. ಟ್ರೈಫಲ್ ಪುಡಿಂಗ್ ಅಂತ ಫುಲ್ ಫ್ರೂಟ್ಸ್ ಎಲ್ಲ ಇದ್ದಿದ್ದು. ಸೊ ವಿ ಯೂಸ್ ಟು ಗೋ ಟು ಸಮ್ ಗಲ್ಲಿ ಅಂಡ್ ಮಮ್ಮಿ ಯೂಸ್ ಟು ಬೈ ಬೋತ್ ಆಫ್ ಅಸ್ ಬಿಕಾಸ್ ಡ್ಯಾಡಿ ಯೂಸ್ ಟು ಸ್ಕೋಲ್ಡ್ ಶುಗರ್ ಅಷ್ಟು ಕೊಡಬೇಡ ಅಂತ. ಸೊ ಮಮ್ಮಿ ಯೂಸ್ ಟು ಟೇಕ್ ಅಸ್ ಸೈಲೆಂಟ್ಲಿ ಅಂಡ್ ಗಿವ್ ಅಸ್ ಆಲ್ ದಿಸ್ ಸ್ವೀಟ್ಸ್ ಅಂಡ್ ಆಲ್ ದ್ಯಾಟ್. ಐಸ್ ಕ್ರೀಮ್ ತರೋದು, ಕುಲ್ಫಿ ತಿನ್ನೋದು. ಸೊ ವಿ ಯೂಸ್ ಟು ಆಲ್ವೇಸ್ ಗೋ. ಅಂಡ್ ದೆನ್ ವಿ ಯೂಸ್ ಟು ಗೋ ಫಾರ್ ವೆಕೇಶನ್ಸ್ ಟು ಈ ಥರ ಬೆಳಮನ್ನು, ಕಾರ್ಕಳಗೆ ಹೋಗ್ತಾ ಇದ್ವಿ. ಆಮೇಲೆ ಗೋವಾ ಒಂದ್ಸಲ ಹೋಗಿದ್ವಿ. ಅಂಡ್ ದೆನ್ ಇವನ್ ವಿ ಯೂಸ್ ಟು ಗೋ ಟು ದಿಸ್ ಊಟಿಗೆಲ್ಲ ಹೋಗ್ತಾ ಇದ್ವಿ. ಎಲ್ಲ ಡ್ಯಾಡಿನೇ ಡ್ರೈವ್ ಮಾಡ್ತಾ ಇದ್ರು ಬಿಕಾಸ್ ಯೂಸ್ ಟು ಲವ್ ಟು ಡ್ರೈವ್. ಬೋತ್ ಯೂಸ್ ಟು ಡ್ರೈವ್ ಅಲ್ವಾ. ಸೊ ದೇ ಯೂಸ್ ಟು ಟೇಕ್ ಟರ್ನ್ಸ್ ಅಂಡ್ ವಿ ಯೂಸ್ ಟು ಡ್ರೈವ್ ಅಂಡ್ ವಿ ಯೂಸ್ ಟು ಗೋ. ಸೊ ವಿ ಹ್ಯಾಡ್ ಅ ವೆರಿ ನೈಸ್ ಚೈಲ್ಡ್ಹುಡ್, ವೆರಿ ನೈಸ್ ಲವ್ಲಿ ಚೈಲ್ಡ್ಹುಡ್. ಬಿಕಾಸ್ ಬಾಂಬೆಗೆ ಹೋಗ್ತಾ ಇದ್ವಿ, ಗ್ರ್ಯಾಂಡ್ ಪೇರೆಂಟ್ಸ್ ಇದರಲ್ಲಿ. ಸೊ ಅಲ್ಲಿ ಕೂಡ ವಿ ಯೂಸ್ ಟು ಹ್ಯಾವ್ ಅ ಲಾಟ್ ಆಫ್ ಫನ್.
ಸೊ ಬೀಚಸ್ಗೆ ಹೋಗ್ತಾ ಇದ್ವಿ. ಇಟ್ ಇಸ್ ವೆರಿ ನೈಸ್ ಲವ್ಲಿ ಚೈಲ್ಡ್ಹುಡ್ ವಿ ಹ್ಯಾಡ್. ಇಲ್ಲಿ ಮಂಡ್ಯ ಗ್ರ್ಯಾಂಡ್ ಪೇರೆಂಟ್ಸ್ ಮುಂಚೆಯಿಂದನೂ ಬ್ಯಾಂಗ್ಳೂರಲ್ಲೇ ಇದ್ದಿದ್ದವರು. ಓಕೆ ಸೊ ವಿ ಡಿಂಟ್ ಹ್ಯಾವ್ ಮಚ್ ಆಫ್ ಅ ಕನೆಕ್ಷನ್ ವಿತ್ ಮಂಡ್ಯ ಟು ಬಿ ಆನೆಸ್ಟ್. ಬರೀ ಪೂಜೆಗೆ ದೇವರಿಗೆ ಪೂಜೆ ಏನಾದ್ರು ಮಾಡ್ಬೇಕು ಮನೆ ದೇವರಿಗೆ ಅಂದ್ರೆ ಅಲ್ಲಿ ವಿಸಿಟ್ ಮಾಡ್ತಾ ಇದ್ವಿ. ಅದರ್ವೈಸ್ ಎವ್ರಿಬಡಿ ಆಸ್ ಇನ್ ಬೀನ್ ಇನ್ ಬ್ಯಾಂಗ್ಳೂರೇ ಎಲ್ಲರೂ. ನಿಮಗೆ ನಿಮ್ಮಮ್ಮ ಒಂದು ನಟಿ ಅಥವಾ ಒಂದು ಹೀರೋಯಿನ್ ಅಂತ ಗೊತ್ತಾಗಿದ್ಯಾ ಅವಾಗ? ಓಕೆ, ಅದೊಂದು ಸ್ಟೋರಿ ಏನಂದ್ರೆ ನಂಗೆ ಗೊತ್ತೇ ಇದ್ದಿಲ್ಲ ಅವರಿಬ್ರು ಮೂವೀಸಲ್ಲಿ ಇದ್ರು ಅಂತ. ಬಿಕಾಸ್ ಅವ್ರು ಎಷ್ಟು ಸಿಂಪಲ್ ಆಗಿ ಲಿವಿಂಗ್ ಇತ್ತು ಅಂದ್ರೆ ಅವ್ರದ್ದು. ಐ ಟು ಥಿಂಕ್ ಜಸ್ಟ್ ರೆಗ್ಯುಲರ್ ಪೀಪಲ್ ದೇ ಆರ್ ಅಂತ. ದೆನ್ ನಾನು ಸ್ಕೂಲಿಗೆ ಹೋಗುವಾಗ ಮಮ್ಮಿನೇ ಡ್ರಾಪ್ ಮಾಡಿ ಪಿಕಪ್ ಮಾಡ್ತಾ ಇದ್ರು. ಸೊ ದಟ್ ಈಸ್ ವೆನ್ ದ ಟೀಚರ್ಸ್ ಟೋಲ್ಡ್ ಮೀ ಯುವರ್ ಮೂವೀಸ್ ಮೂವಿಲಿ ಆ್ಯಕ್ಟ್ ಮಾಡಿದ್ರ ನಿಮ್ಮ ತಾಯಿ ಅಂತ ನನ್ನ ಕೇಳಿದ್ರು. Then I realized when I asked mummy, she's actually into movies anta. Till then I didn't know. It was I think somewhere in middle school, somewhere in 3rd or 4th standard or something, I got to know that okay, she is from movies anta. Avag nange innೂ ಅಷ್ಟು ಇದ್ದಿದ್ದಿಲ್ಲ, ತಿಳುವಳಿಕೆ ಇದ್ದಿಲ್ಲ. ಓಕೆ, ಮೂವೀಸ್ ಅಂದರೆ ಇಟ್ಸ್ ಅ ಬಿಗ್ ಥಿಂಗ್, ಹೌ ಬಿಗ್ ದೇ ಆರ್, ನಂಗೆ ಒಂಚೂರು ಐಡಿಯಾ ಇದ್ದಿಲ್ಲ. ಸೊ ಅಷ್ಟು ಹಂಬಲ್ ಆಗಿತ್ತು ನಮ್ಮದು. ಸೊ ದಟ್ ಇಸ್ ವೆನ್ ಐ ಗಾಟ್ ಟು ನೋ. ಇನ್ ಸ್ಕೂಲ್ ಐ ಗಾಟ್ ಟು ನೋ. That's how it was. Teachers and all my friends also got to know. Our friends' parents got to know. So they wanted an autograph of hers or photo with her. Athara ella I got to know. Okay, she is actually somebody really well known anta I got to know. Well known ಆಗಿದ್ದವರು unknown ಆಗಿ ಬದುಕಿದ್ದಾರೆ. Yeah. That is the reality. ಯಾರಿಗೂ she didn't tell. ಎಲ್ಲಿ ಹೋದ್ರೂ ಅಷ್ಟೇ ಯಾವತ್ತೂ ನಾನು ಆಕ್ಟ್ರೆಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಿಲ್ಲ. ಆ ಥರ ವೆರಿ 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 ಮಾಡೆಸ್ಟ್ ಲಿವಿಂಗ್ ಶಿ ಯೂಸ್ ಟು ಹ್ಯಾವ್. ಬಹುಶಃ ನಮ್ಮ ಮೋರಿಯೋ ನೀವು ತುಂಬಾ ಇಷ್ಟ ಆಗ್ಬಿಟ್ಟಿದ್ದೀರಾ. ಬಂದು ನಿಮ್ಮ ಹತ್ರನೇ ಇದೆ, ನನ್ನ ಹತ್ರ ಇಲ್ಲ ಇವಾಗ ಅವನು. ಅದೇ ಅಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ನಾಯಿಗಳು ಪ್ರಾಣಿಗಳಂದ್ರೆ ತುಂಬಾನೇ ಆಸೆ. ಸೊ ಆ ತರ ತುಂಬಾನೇ ಹುಚ್ಚ ಅವ್ರಿಗೆ. ಅಟ್ 1 point 7 ಡಾಗ್ಸ್ ಇತ್ತು ನಮ್ಮ ಮನೇಲಿ. ಸೊ ಡ್ಯಾಡಿನೂ ಹಂಗೇನೆ ಎಲ್ಲ ಡಿಫ್ರೆಂಟ್ ಬ್ರೀಡ್ಸ್ ಅಂಡ್ ಎಲ್ಲ ಜೊತೆಲಿ ಯಾರು ಕಟ್ಟಾಗ್ತಾ ಇದ್ದಿಲ್ಲ ಯಾವುದೂ. ನಮ್ಮ ಮಕ್ಕಳ ತರ ಸಾಕ್ತಾ ಇದ್ರು ಎಲ್ಲ. 7 of them together, they sleep, get up, run together. That is how it was. So we grew up. I think more than parents I grew up with dogs. So nice. So it is how it was. So ಸುಮ್ಮನೆ we were brought up in a very natural way. Correct. There was no force. Very organic way. ಯಾವುದು ಫೋರ್ಸ್ ಇದ್ದಿಲ್ಲ. ಈ ಥರನೇ ಆಗಬೇಕು, ಆ ಥರನೇ ಆಗಬೇಕು, ಎಕ್ಸ್ಪೆಕ್ಟೇಷನ್ಸು ತುಂಬಾನೇ ಹಾಕೋದು ಫೋರ್ಸು. There's nothing as such. Naturally we had to grow. ಆ ಥರ ಇತ್ತು ನಮ್ಮದು. ಎಸ್ ಮಾ. ಅಂದರೆ ನಿಮಗೆ ಒಂದು ಬುದ್ಧಿ ಬಂದಮೇಲೆ ಅಫ್ಕೋರ್ಸ್ ನೀವು ನೋಡಿರ್ತೀರಾ, ಪರಸಂಗದ ಗೆಂಡತಿ ಮಾರ್ಬೋದು, ಬೇರೆ ಸಿನಿಮಾಗಳಿರ್ಬೋದು, ತಮ್ಮ ತಾಯಿಯವ್ರದ್ದು ನೋಡಿದ್ದೀರಾ. ಒಟ್ಟು ಎಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ ಅಮ್ಮ? See, she's almost done close to around 14 is what she says. Ella seri. And she doesn't count all those art movies and all. Okay. So which is actually well known, where she had a good schedule and she did Jaipur alli ella madidala. She used to say close to around 14 or 15 she used to say she's done anta. 14 ರಿಂದ 15 ಸಿನಿಮಾಗಳಲ್ಲಿ ಅಮ್ಮ ಆಕ್ಟ್ ಮಾಡಿದ್ದಾರೆ. ನೀವು ಆಫ್ ಕೋರ್ಸ್ ದೊಡ್ಡವರಾದ್ಮೇಲೆ ಅವ್ರ ಸಿನಿಮಾಗಳು ನೋಡೇ ಇರ್ತೀರ. ಅದರಲ್ಲೂ ನಮ್ಮ ಕನ್ನಡ ಸಿನಿಮಾ ಪರಸಂಗದ ಗೆಂಡತಿಮ್ಮ ನೋಡೇ ಇರ್ತೀರ. ನೋಡಿದಾಗ ನಿಮಗೆ ಒಬ್ಬಳು ಮಗಳ ಐಶ್ವರ್ಯ ಆಗಿ ಏನು ಅನ್ನಿಸ್ತು, ಇಲ್ಲ ಒಂದು ಸಿನಿಮಾ ಲವರ್ ಆಗಿ ನಿಮ್ಮ ತಾಯಿಯವ್ರ ಪಾತ್ರ ನೋಡಿ ಏನು ಅನ್ನಿಸ್ತು? ಸಿ ಆಸ್ ಅ ಆಡಿಯನ್ಸ್ ನೋಡಿದಾಗ ಐ ಫೆಲ್ಟ್ ಲೈಕ್ ಶಿ ಸೋ ಗಾರ್ಜಿಯಸ್. ಯಾಕಪ್ಪ ಇವ್ರ ಮೂವಿ ಬಿಟ್ಟರು ಅಂತ ನನಗೆ ಫಸ್ಟ್ ಥಿಂಗ್ ಇಸ್ ದಟ್ ಓನ್ಲಿ ನಂಗೆ ಬಂದಿದ್ದು. ಬಿಕಾಸ್ ಶಿ ಸೋ ಟ್ಯಾಲೆಂಟೆಡ್ ಅಂತ ಅನಿಸ್ತು. ಆ್ಯಸ್ ಐ ಮೀನ್ ಅವ್ರಿಗೆ ಕನ್ನಡ ಬರ್ತಾ ಇದ್ದಿಲ್ಲ, ಆದ್ರೂ ಅವ್ರ ಲಿಪ್ ಸಿಂಕಿಂಗ್ ವಾಸ್ ಸೋ ಗುಡ್. ಗೊತ್ತೇ ಆಗ್ತಿದ್ದಿಲ್ಲ ಬೇರೆ ಯಾರ್ದೋ ವಾಯ್ಸ್ ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಸೊ ಇಟ್ ವಾಸ್ ವೆರಿ ನ್ಯಾಚುರಲ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ದೋ ಶಿ ಡಿಂಟ್ ನೋ ಅಂತೆ ಆ ಸೀನಿಗೆ ಏನು ಅರ್ಥ ಅಂತಲೂ ಒಂದೊಂದು ಗೊತ್ತಾಗ್ತಾ ಇದ್ದಿಲ್ಲ ಅಂತೆ ಅವ್ರಿಗೆ. ಬಟ್ ಸ್ಟಿಲ್ ಶಿ ಯೂಸ್ ಟು ಡೂ ಸಚ್ ಗುಡ್ ಎಕ್ಸ್ಪ್ರೆಷನ್ಸ್. ಅಂತರ ಡಿಫ್ರೆಂಟ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಐ ಹ್ಯಾಡ್ ಫಾರ್ ಹರ್. ಬಟ್ ಆ್ಯಸ್ ಅ ಡಾಟರ್ ಐ ನ್ಯೂ ವೈ ಶಿ ಲೆಫ್ಟ್. ನನ್ನ ಫ್ಯಾಮಿಲಿಲಿ ಐ ಕ್ಯಾನ್ ಇಮ್ಯಾಜಿನ್ ಮಮ್ಮಿ ನಾಟ್ ಬೀಯಿಂಗ್ ದೇರ್. ಐ ಮೀನ್ ಟಿಲ್ ಟುಡೇ ಐ ಹ್ಯಾವ್ ನೆವರ್ ಗಾನ್ ಹೋಮ್ ವೇರ್ ಮಮ್ಮಿ ಈಸ್ ನಾಟ್ ದೇರ್. ಆ ಥರ ಇತ್ತು ನನಗೆ. ಸೊ ಇಟ್ ವಾಸ್ ಲೈಕ್ ಶಿ ವಾಸ್ ನೆವರ್ ಅರೌಂಡ್, ಲೈಕ್ ದ್ಯಾಟ್ ಇಟ್ ವಾಸ್. ಸೊ ಐ ಹ್ಯಾಡ್ ಅ ಡಿಫ್ರೆಂಟ್ ಫೀಲಿಂಗ್. ಐ ಅಂಡರ್ಸ್ಟ್ಯಾಂಡ್ ಆ್ಯಸ್ ಅ ಡಾಟರ್ ವೈ ಶಿ ಲೆಫ್ಟ್, ಯಾಕೆ ಈ ಥರ. ಆ್ಯಂಡ್ ಐ ಫೀಲ್ ವೆರಿ ಪ್ರೌಡ್ ಆಫ್ ಹರ್. ಟಿಲ್ ಟುಡೇ ನಾನು ಈ ಇಂಟರ್ವ್ಯೂ ಮಾಡಬೇಕಂದ್ರೆ ಅದೇ ಕಾರಣ. ಬಿಕಾಸ್ ನಂಗೆ ಅದೆಷ್ಟು ಪ್ರೌಡ್ ಫೀಲಿಂಗ್ ಇದೆ ಅವ್ರ ಬಗ್ಗೆ ಅಂದರೆ ಐ ಫೀಲ್ ಶಿ ಡಿಂಟ್ ರೀಚ್. ಐ ಮೀನ್ ಅವ್ರದ್ದು ಆ ನ್ಯೂಸು ಎಲ್ಲರಿಗೂ ರೀಚ್ ಆಗಬೇಕು, ಆ ಥರ ನನಗೊಂದು ಹಠ ಇತ್ತು. ಬಿಕಾಸ್ ಅವ್ರು ಎಷ್ಟು ಐ ಆಮ್ ಸೋ ಪ್ರೌಡ್ ಆಫ್ ದೆಮ್. ಬಿಕಾಸ್ ಶಿ ವಾಸ್ ಇನ್ ಅ ಡಿಫ್ರೆಂಟ್ ಲೆವೆಲ್ ಆ್ಯಂಡ್ ಶಿ ನೆವರ್ ಟೋಲ್ಡ್ ಎನಿವನ್. ಯಾರಿಗೂ ಗೊತ್ತಾಗಿಲ್ಲ ಅವ್ರು ಇದು ಅಷ್ಟು ಒಂದು ಉತ್ತಮ ಒಂದು ನಟಿ, ಅದು ಯಾರಿಗೂ ಗೊತ್ತಾಗೇ ಇಲ್ಲ. ಸೊ ಸೊ ದಟ್ ಐ ವಾಂಟೆಡ್ ಪೀಪಲ್ ಟು ನೋ. ಬಿಕಾಸ್ ನನಗೆ ಅದು ಒಂದು ತುಂಬಾ ಪ್ರೌಡ್ ಫೀಲಿಂಗ್ ಅವ್ರ ಬಗ್ಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ವಾಟ್ ಲೆವೆಲಲ್ಲಿ ಅವ್ರು ಮಾಡಿದ್ದಾರೆ ಆ ಕಾಲದಲ್ಲಿ ಅಂತ ನಂಗೆ ತುಂಬಾ ಒಂದು ಪ್ರೌಡ್ ಫೀಲಿಂಗ್ ಇತ್ತು ಅಬೌಟ್ ಹರ್. ನನಗೆ ಯಾವತ್ತೂ ಬ್ಯಾಡ್ ಫೀಲಿಂಗು ಏನೂ ಅನಿಸಿಲ್ಲ. ಬಿಕಾಸ್ ಸಮ್ ಸೀನ್ಸ್ ಅಲ್ಲಿ ಹೇಳ್ತಾರೆ ಸೀನ್ಸಲ್ಲಿ ಅಂದರೆ I don't think so. I mean, she did it in such a nice way. And she did it so well, in such a dignified way. Correct. So, I used to feel so much of respect for her, to be honest. ಈಗ ಒಂದು ಇಮ್ಯಾಜಿನರಿ ಕ್ವಶನ್ ನನಗೆ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಕೇಳಬೇಕು ಅನ್ನಿಸ್ತಾ ಇದೆ. ವೈಸ್ ವರ್ಸ್ ಆಗಿದ್ರೆ ನೀವೇ ನಿಮ್ಮ ಅಮ್ಮನ ಜಾಗದಲ್ಲಿ ಇದ್ದಿದ್ದಿದ್ರೆ ನೀವು ಬಿಡ್ತಿದ್ರ ಪ್ರೊಫೆಷನ್ನ? I don't think so. If you ask me, no. Because after knowing ಅಷ್ಟು ನನಗೊಂದು ಟ್ಯಾಲೆಂಟ್ ಇದೆ, ಅದರ ಇದೆ ಅಂದರೆ ನಾನು ಬಿಡ್ತಾ ಇದ್ದಿಲ್ಲ, ಗ್ಯಾರಂಟಿ ಬಿಡ್ತಾ ಇದ್ದಿಲ್ಲ. ತಾಯಿ ಎಷ್ಟು ಪ್ಯೂರ್ ಸೋಲ್ ಇರ್ಬೋದು ನೋಡಿ. ಅದಕ್ಕೆ ನನಗೆ ತುಂಬಾ ರೆಸ್ಪೆಕ್ಟ್ ಅವರಿಗೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರಿಗೆ. ಎಲ್ಲರೂ ಆ ಥರ ನಿರ್ಧಾರ ಮಾಡಲ್ಲಮ್ಮ. ಇಟ್ಸ್ ವೆರಿ
ವೆರಿ ವೆರಿ ರೇರ್ ಅದು. ಯಾರು ಕೂಡ ಏನು ಬೇಕಾದ್ರೂ ಬಿಡ್ತಾರೆ, ಪವರ್, ಪೊಸಿಷನ್, ನೇಮ್, ಫೇಮ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಯಾರು. ಇಲ್ಲ ನಿಮ್ಮ ತಾಯಿ ಅಂತ ಕೆಲವರು ಮಾತ್ರ ಅಪರೂಪವಾಗಿರೋರು ಇರ್ತಾರೆ ಅಷ್ಟೇ. ಎನಿವೆ, ನಮ್ಮ ಐಶ್ವರ್ಯ ಅವ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಲೇಬೇಕು ಸ್ನೇಹಿತರೆ. ಐಶ್ವರ್ಯ ನನಗೆ ತುಂಬ ಪ್ರೌಡ್ ಇದೆ. ಅವರೊಬ್ಬರು ಡಾಕ್ಟರ್, ಅವರೊಬ್ಬರು ಸ್ಕಿನ್ ಸ್ಪೆಷಲಿಸ್ಟ್. ಸೊ ನಿಮ್ಮ ತಾತನ ವಿಷಯ ಕೂಡ ನಿಜ ಆಯಿತು, ಮೊಮ್ಮಗಳು ಡಾಕ್ಟರ್ ಆಗಿ. ಹೇಗೆ ನೀವು ಡಾಕ್ಟರ್ ಆಗಬೇಕು ಅಂತ ನಿಮ್ಮೊಳಗಡೆ ಅಥವಾ ಮನೇಲಿ ಯಾರು ಹೇಳಿದ್ರಾ, ಹೇಗೆ? ಓಕೆ, ನಿಜ ಹೇಳ್ಬೇಕಂದ್ರೆ ನಾನು ತುಂಬ ಹೈಪರ್ ಆ್ಯಕ್ಟಿವ್, ಚಿಕ್ಕದಿಂದನೂ ಭಾಳನೇ ಹೈಪರ್ ಆ್ಯಕ್ಟಿವ್ ಚೈಲ್ಡ್ ನಾನು. ಸೊ ನನಗೆಲ್ಲ ಓದಬೇಕು, ಎಲ್ಲ ಇದು ಮಾಡಬೇಕು ಆ ಥರ ಇದ್ದೆ. ಬಟ್ ನನಗೆ ಸೀರಿಯಸ್ನೆಸ್ ಆವಾಗೆಲ್ಲ ಇದ್ದಿಲ್ಲ, ಡಾಕ್ಟರ್ ಆಗಬೇಕಷ್ಟು ಸೀರಿಯಸ್ನೆಸ್ ಇದ್ದಿಲ್ಲ ನನಗೆ. ನಾನು ಆರ್ಟ್ಸಿಗೆ ಹೋಗ್ಬೇಕಂತ ಇದೆ, ಬಿಕಾಸ್ ಮಮ್ಮಿ ಆರ್ಟ್ಸಲ್ಲಿದ್ದರು, ನನ್ನ ಫ್ರೆಂಡ್ಸ್ ಎಲ್ಲ ಆರ್ಟಿಸ್ಟಾಗಿ ಇದ್ರು. ಸೊ ನನಗೆ ಅದೊಂದು ಫೈನ್ ಆರ್ಟ್ಸ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅವ್ರು ವೆಟನರಿ, ಬಿಕಾಸ್ ನನಗೆ ಆ್ಯನಿಮಲ್ಸ್ ಅಂದರೆ ತುಂಬಾ ಹುಚ್ಚು. ಸೊ ವೆಟನರಿ ಇದೆರಡು ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಅದು ಹೇಗಾಯಿತು ಅಂದರೆ ಬೇಸಿಕಲಿ ಅಲ್ಟಿಮೇಟ್ಲಿ ನನಗೆ ಸ್ಕೋರಿಂಗ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನಾನು ಏನು ಓದಿದ್ರೇನೋ ಐ ಗೆಟ್ ಡಿಸ್ಟಿಂಕ್ಷನ್ ಆರ್ ಸಮಥಿಂಗ್ ಎಲ್ಸ್. ಸೊ ದಟ್ ವೇ ಐ ವಾಸ್ ವೆರಿ ಮಚ್ ಇಸ್ ಅ ವೆರಿ ಗುಡ್ ಸ್ಟೂಡೆಂಟ್ ಇನ್ ಸ್ಕೂಲ್. ಸೊ ಅದು ಹಂಗೇನೆ ನಾನು ಎಂಟ್ರೆನ್ಸ್ ಕೊಡುವಾಗ ಕೂಡ ಮೆಡಿಸಿನಲ್ ಎಂಟ್ರೆನ್ಸಲ್ಲಿ ಅನ್ಫಾರ್ಚುನೇಟ್ಲಿ ಐ ಲೈಕ್ ಇಟ್, ಇಟ್ಸ್ ಓಕೆ. ಸೊ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಐ ಗಾಟ್ ಅ ವೆರಿ ಗುಡ್ ರ್ಯಾಂಕ್. ಸೊ ಆವಾಗ ಡ್ಯಾಡಿ ವಾಂಟೆಡ್ ಮೀ ಟು ಬಿ ಅ ಡಾಕ್ಟರ್, ಗ್ರ್ಯಾಂಡ್ ಪಾ ವಾಂಟೆಡ್ ಮೀ ಟು ಬಿ ಅ ಡಾಕ್ಟರ್. ಸೊ ಆ ಥರ ಅವರು ಫೋರ್ಸ್ ಮಾಡಿದ್ರು. ಆ್ಯಕ್ಚುಲಿ ಮಮ್ಮಿ ಆ್ಯಂಡ್ ಮೀ ನಾನು ಬೇಡ ಅಂತಲೇ ಅಂದ್ಕೊಂಡಿದ್ವಿ. ವಿ ಥಾಟ್ ಯಾಕೆ ಇದು ಪ್ರೊಫೆಷನು, ಇಟ್ಸ್ ಟೂ ಸೀರಿಯಸ್ ಫಾರ್ ಮೀ ಅಂತ. ಬಟ್ ದೆನ್ ಹೆಂಗಾಯಿತು ಅಂದರೆ ನಾವು ಕೌನ್ಸಿಲಿಂಗ್ ಕೂಡ ಹೋಗುವಾಗ ಐ ಟು ನೆವರ್ ಗೆಟ್ ಇನ್, ವಿ ಟು ನೆವರ್ ಸಿಲೆಕ್ಟ್ ದ ಸೀಟ್. ಓನ್ಲಿ ಮಮ್ಮಿ ಆ್ಯಂಡ್ ಮೀ ಯೂಸ್ ಟು ಗೋ, ವಿ ಟು ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ಡ್ಯಾಡಿಗೆ ಹೇಳ್ಬಿಟ್ಟು ತಪ್ಪಿಸ್ಕೊಳ್ತಾ ಇದೆ. ಕೊನೆಗೆ ಡ್ಯಾಡಿಗೆ ಡೌಟ್ ಬಂತು, ಯಾರಿಗೋ ಹೇಳಿದ್ರು ಓಕೆ ಹೌ ಕಮ್ ಶಿ ಈಸ್ ನಾಟ್ ಗಾಟ್ ಗೇಟಿಂಗ್ ಅ ಸೀಟ್ ಇನ್ ದಿಸ್ ರ್ಯಾಂಕ್ ಅಂತ ಯಾರೋ ಚುಚ್ಕೊಟ್ರು ಡ್ಯಾಡಿಗೆ. ಸೊ ಆ ಥರ ಡ್ಯಾಡಿ ನೆಕ್ಸ್ಟ್ ಟೈಮ್ ಏನು ಮಾಡಿದ್ರು, ನಮ್ಮಿಬ್ರನ್ನ ಬಿಟ್ಟಿಲ್ಲ, ಅವರು ಜೊತೆಲಿ ಬಂದ್ಬಿಟ್ರು. ಅಲ್ಲಿ ರ್ಯಾಂಕಲ್ಲಿ ನಂಗೆ ಸೀಟ್ ಇತ್ತು. ನಾನು ಫೋನ್ ಮಾಡಿ ಹೇಳ್ತಾ ಇದ್ದೀನಿ ಮಮ್ಮಿ ಡ್ಯಾಡಿಗೆ, ಇಲ್ಲ ಸಿಕ್ಕಿಲ್ಲ ಸೀಟು ಅಂದರೆ, ಅಲ್ಲಿ ಸೀಟ್ ಇದೆ ಕಾಣಿಸ್ತಿದೆ ನನಗೆ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಸಿಕ್ಕಾಕೊಂಡು. ಸೊ ಆ ಥರ ಆಗ್ಬಿಟ್ಟು ನಮ್ಮ ಹಿಂದೆ ಓಡ್ ಬಂದ್ರು ಡ್ಯಾಡಿ. ಐ ನೆವರ್ ಫರ್ಗೆಟ್, ಮೀ ಅಂಡ್ ಮಮ್ಮಿ ಕೊನೆ ತನಕ ಇಲ್ಲಿ ಸಿಇಟಿ ಕೌನ್ಸಿಲಿಂಗ್. ಸೊ ನಾವಿಲ್ಲಿ ಕೂತಿದ್ದೀವಿ, ಸ್ಕ್ರೀನ್ ಇದೆ, ನಾವು ಸದ್ಯ ಆಗೋಯ್ತಿದ್ದು ಇನ್ನೂ ಇಲ್ಲ ಕೌನ್ಸಿಲಿಂಗು ಇಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ಳೋಣ. ಆವಾಗ ಡ್ಯಾಡಿ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಬುಕ್ ಇಟ್ ಅಂತ ಹೇಳಿದ್ರು. ಸೊ ಆವತ್ತು ಎಲ್ಲರೂ ಖುಷಿ ಪಡ್ತಾ ಇದ್ರೆ ನಾನು ಅಳ್ತಾ ಇದ್ದೀನಿ, ಅಯ್ಯೋ ನಾನು MBBS ಸಿಕ್ಬಿಡ್ತಾ. ಸೊ ಆ ಥರ ಆ್ಯಕ್ಚುಲಿ ಐ ಜಾಯಿನ್. ಡ್ಯಾಡಿ ಫುಲ್ ಖುಷಿ, ನಾನು ಮಮ್ಮಿ ಅಯ್ಯೋ ಯಾಕಪ್ಪ ಸಿಕ್ತು. ದಟ್ ಈಸ್ ಹೌ ಐ ಜಾಯಿನ್ ಮೆಡಿಕಲ್, ಟು ಬಿ ಆನೆಸ್ಟ್. ಬಟ್ ನನಗೆ ನಿಮ್ಮನ್ನು ನೋಡಿದ್ರೆ ಅನ್ಸೋದು ಐಶ್ವರ್ಯ ಅವರೇ, ಯು ಆರ್ ವೆರಿ ಪ್ರೆಸೆಂಟಬಲ್. ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ಆ್ಯಂಡ್ ತುಂಬ ನನಗೆ ಇನ್ಫ್ಯಾಕ್ಟ್ ನನ್ನ ವೈಫ್ ನಿಮ್ಮ ಹತ್ರ ಆಗಲೇ ಹೇಳ್ದಂಗೆ, ಬೇಡ ಮಗನೇ ಬೇಡ ಮಗನೇ ಬೇಡ ಬೇಡ ಮಗನೇ ಬೇಡ, ಹಂಗೆ ತೊಂದರೆ ಕೊಡಬಾರ್ದು ಬಾ, ಗೊತ್ತು ನಿಂಗೆ ಇಷ್ಟ ಆಗಿದೆ ಅಂತ ಆರಾಮಾಗಿದೆ. ಓಕೆ, ನನ್ನ ವೈಫು ಅವಾಗ ಅದೇ ನಾನು ಹೇಳ್ತಾ ಇದ್ದೆ, ವೆರಿ ಫಸ್ಟ್ ಟೈಮ್ ನಿಮ್ಮನ್ನು ಹಾಸ್ಪಿಟ್ಲ್ ನೋಡಿದಾಗಲೇ ಜನ್ರಲಿ ಅವ್ರು ಯಾವುದಕ್ಕೂ ಹಂಗೆಲ್ಲ ಇದಾಗಲ್ಲ, ನಿಮ್ಗೆ ಕನೆಕ್ಟ್ ಆಗಿಬಿಟ್ರು. ನಿಮಗೆಲ್ಲೂ ಯಾವತ್ತು ಈ ಆರ್ಟ್ ಫೀಲ್ಡಿಗೆ ಬರಬೇಕು, ಹೀರೋಯಿನ್ ಆಗಬೇಕು ಅಂತ ಯಾವತ್ತೂ ಅನಿಸಿಲ್ವಾ, ಅಥವಾ ಯಾವ್ದಾದ್ರು ಆಫರ್ಸ್ಗಳು ಇತ್ತಾ ನಿಮಗೆ? ಸರಿ ತಪ್ಪು ಅನ್ನೋದು ಅಗೇನ್ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯು ಶುಡ್ ಆಲ್ವೇಸ್ ಹ್ಯಾವ್ ಅ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಸುಮ್ಮನೆ ನೀವು ಏನೋ ಓವರ್ ಡ್ರಾಮ್ಯಾಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓಕೆ ನಂಗೆ ಫುಲ್ ಟೈಟ್ ಆಗಿ 60 years ಇದ್ಬಿಟ್ಟು 20 years ಥರ ಕಾಣಬೇಕಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಆವಾಗಲೇ ಪ್ರಾಬ್ಲಮ್ಸ್ ಬರೋದು. ಯಾಕಂದರೆ ನಾವು ಡಾಕ್ಟರ್ಸ್ ಹತ್ರ ಬಂದರೆ ನಾವು ಹೇಳ್ತೀವಿ